ದಿನವೂ ಮುಂದುವರೆದ ಇಂಡಿಗೋ ಪ್ರಯಾಣಿಕರ ಪರದಾಟ. ಇಂದು 61 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದಂತ ವಿಮಾನಗಳು ದೆಹಲಿ, ಹೈದರಾಬಾದ್, ಕೋಲ್ಕತ್ತಾ, ಮಂಗಳೂರು, ಭೋಪಾಲ್, ಕೊಚ್ಚಿ, ಶ್ರೀನಗರ ಸೇರಿದಂತೆ ಹಲವೆಡೆ ತೆರಳಬೇಕಾಗಿದ್ದಂತ ವಿಮಾನಗಳು ಏರ್ಪೋರ್ಟ್ಗೆ ಬರಬೇಡಿ ಅಂತ ಪ್ರಯಾಣಿಕರಿಗೆ ಏರ್ಲೈನ್ ಸಂದೇಶವನ್ನ ಕೊಟ್ಬಿಟ್ಟಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳಾಗ್ತಾ ಇದೆ ಏರ್ಪೋರ್ಟ್ ನಲ್ಲಿ. ಜನ ಕಣ್ಣೀರ್ ಹಾಕ್ತಿದ್ದಾರೆ, ಹಿಡಿಶಾಪ ಹಾಕ್ತಿದ್ದಾರೆ, ಬಾಯಿಗೆ ಬಂದಂಗೆ ಉಗಿತಾ ಇದ್ದಾರೆ, ಜನ ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಜಿಗಿ 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 ಅಂತ ಸಂತೆಯಲ್ಲಿ ಓಡಾಡೋ ರೀತಿಯಲ್ಲಿ ಜನ ಓಡಾಡ್ತಾ ಇರೋದು. ಅದಕ್ಕೆಲ್ಲದಕ್ಕೂ ಕಾರಣ ಈ ಇಂಡಿಗೋ. ಸೊ ಈ ಕಾರಣಕ್ಕಾಗಿ ಇವತ್ತು ಕೂಡ 61 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆಯಂತೆ. 61 ವಿಮಾನ ಹಾರಾಟದ ರದ್ದಾದಂತ ಬೆನ್ನಲ್ಲೇ ಅಷ್ಟು ಪ್ರಯಾಣಿಕರು ಬಂದ್ಬಿಟ್ರೆ ಇಲ್ಲಿ ಬಾಯಿ ಬಡ್ಕೊಳ್ಬೇಕು ಇವರು. ಆ ಕಾರಣಕ್ಕಾಗಿ ಯಾರಿಗೂ ದಯವಿಟ್ಟು ಬರಬೇಡಿ ಅಂತ ಸಂದೇಶವನ್ನ ಕಳಿಸಿದ್ದಾರಂತೆ. ಯಾವಾಗ ಸರಿ ಹೋಗುತ್ತೆ ಅನ್ನೋದೊಂದು ಪ್ರಶ್ನೆ. ಈಗ ತಾನೇ ಎಲ್ಲ ಸರಿ ಹೋಗ್ತಾ ಇದೆ, ರೂಟಿಗೆ ಬರ್ತಾ ಇದೆ ಎಲ್ಲ ಅಂತ ಇದ್ರು. ಕೇಂದ್ರ ಬೇರೆ ಎಚ್ಚರಿಕೆ ಕೊಟ್ಟಿದೆ. ಇವತ್ತು ತಲೆದಂಡ ಬೇರೆ ಆಗಬಹುದು. ಇದೆಲ್ಲದರ ನಡುವೆ ಇವತ್ತು ಮತ್ತೊಂದಷ್ಟು ಹೈಡ್ರಾಮಾ ಆಗಬಹುದಾದ ಸಾಧ್ಯತೆ ಇದೆ. ಇದರಿಂದ ಟೋಟಲ್ ಆಗಿ ಗ್ಲಾಸ್ ಯಾರಿಗಾಗ್ತಾ ಇದೆ, ಸಮಸ್ಯೆ ಯಾರಿಗಾಗ್ತಾ ಇದೆ? ಪ್ರಯಾಣಿಕರಿಗೆ. ನೋಡಿ, ಎಷ್ಟಕ್ಕೊಂದು ಮಂದಿ ಸುಮಾರು ತಿಂಗಳಿಂದ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. 2-3 ತಿಂಗಳ ಮುಂಚಿತವಾಗಿ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಬಿಸ್ನೆಸ್ ಮೀಟಿಂಗ್ ಇರುತ್ತೆ, ಅಫಿಷಿಯಲ್ ಆಗಿರುತ್ತೆ, ಕೆಲವೊಂದಷ್ಟು ಎಕ್ಸಾಮ್ಸ್ ಅಟೆಂಡ್ ಮಾಡೋದಾಗಿರುತ್ತೆ. ಆದರೆ ಅದೆಲ್ಲವೂ ಕ್ಯಾನ್ಸಲ್ ಆದಾಗ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಹೇಳಿ ನೋಡೋಣ. ಯಾರಿಗೆ ವೈಯಕ್ತಿಕವಾಗಿ ಲಾಸ್ ಆಗಿರುತ್ತೆ ಹೇಳಿ. ಅದನ್ನೆಲ್ಲ ಯಾರು ತುಂಬಿಸ್ಕೊಡ್ತಾರೆ ಇವಾಗ? ಯಾರು ತುಂಬಿಸ್ಕೊಡೋದಕ್ಕೆ ತಯಾರಿದ್ದಾರೆ? ಈಗ ಪ್ರಯಾಣಿಕರಿಗಾದಂಥ ಲಾಸ್ ಬಗ್ಗೆ ಯಾರು ಮಾತಾಡ್ತಾನೇ ಇಲ್ಲ. ಸಾಕಷ್ಟು ಪ್ರಯಾಣಿಕರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವರಿಗೆ ಎಮೋಷನಲಿ ಡ್ಯಾಮೇಜ್ ಆಗಿದೆ. ಅಸ್ಥಿ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ರು ಪಾಪ. ಇನ್ನು ಕೆಲವರು ಆಲ್ರೆಡಿ ಒಂದು 3 ತಿಂಗಳು ಹಿಂದೆನೇ ಯಾವುದೋ ಟ್ರಿಪ್ಪಿಗೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಟೆಲ್ಲು ಇನ್ನೊಂದು ಮತ್ತೊಂದು ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಹೋಯ್ತು, ಸರ್ವನಾಶವಾಗಿ ಹೋಗಿರುತ್ತೆ. ಯಾರು ಅವರಿಗೆ ಇವಾಗ ಹಣ ಕೊಡ್ತಾರೆ? ಯಾರಾಗಿರೋ ನಷ್ಟನ ಭರಿಸ್ತಾರೆ? ಎಕ್ಸಾಮ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಕಣ್ಣೀರು ಹಾಕ್ತಾ ಇದ್ರು ನಿನ್ನೆ ಒಬ್ರು ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡು. ಇದೆಲ್ಲವೂ ಕೂಡ ಡ್ಯಾಮೇಜಸ್ ಅಲ್ವಾ? ಇದೀಗ ಇವತ್ತು ಕೂಡ ಸಮಸ್ಯೆ ಆಗ್ತಾ ಇದೆ. ದೆಹಲಿ, ಹೈದರಾಬಾದ್, ಕೋಲ್ಕತ್ತಾ, ಮಂಗಳೂರು, ಭೂಪಾಲು, ಕೊಚ್ಚಿ, ಶ್ರೀನಗರ ಸೇರಿ ಹಲವು ಕಡೆಗೆ ಪ್ರಯಾಣ ಮಾಡೋದಕ್ಕೆ ಆಗಲ್ಲ. ಸೊ ಇವರಿಗೆಲ್ಲ ಬರಕ್ಕೆ ಹೋಗಬೇಡಿ ಏರ್ಪೋರ್ಟ್ಗೆ ಅಂತ ಹೇಳಿದ್ದಾರೆ. ಪಾಪ ಪ್ರಯಾಣಿಕರದ್ದು ಒಬ್ರೊಬ್ರದ್ದು ಒಂದೊಂದು ಕತೆ ವ್ಯತೆ. ಯಾರಿಗೆ ಗೊತ್ತಿರುತ್ತೆ ಈ ಥರ ಆಗತ್ತೆ ಅಂತ.